ಊರಿಗೊಂದು ಬೆಟ್ಟವಂತೆ, ಬೆಟ್ಟದ ಮೇಲೊಂದು ದೇವರಂತೆ. ದೇವರಿಗೆ ಭಕ್ತರ ಕಾಲ್ನಡಿಗೆ ಇಷ್ಟವಂತೆ, ಕಾಲ್ನಡಿಗೆಯು ಸರ್ವ ರೋಗಕ್ಕೂ ಮದ್ದಂತೆ. ಹಲೋ, ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಅಂಕೋಲಾದ ಆರಾಧ್ಯ ದೈವದಲ್ಲಿ ಒಂದಾದ ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ನನ್ನ ಹಿಂದ್ಗಡೆ ತೋರಿಸ್ತಾ ಇರ್ಬೋದು, ಒಂದು ಬೆಟ್ಟದ ಮೇಲೆ ಒಂದು ಟೆಂಪಲ್ ಇದೆ. ಆ ಟೆಂಪಲನ್ನು ನಾನು ನಿಮಗೆ ತೋರಿಸೋಣ ಅಂತ. ದೇವಸ್ಥಾನದ ಆವರಣಕ್ಕೆ ಬಂದ ಕೂಡಲೇ ಇಲ್ಲಿ ರಾಕೇಶ್ವರ ಮತ್ತು ಭಂಡಾರ ಜಟ್ಟಗಂತ ಕೆಲವೊಂದಿಷ್ಟು ದೇವರುಗಳಿದ್ದಾವೆ. ಮತ್ತು ಇಲ್ಲಿಂದ ಸ್ಟೆಪ್ಸ್ ಆಗುತ್ತೆ ಕೊಗ್ರೆ ಬೊಮ್ಮಯ್ಯ ದೇವಸ್ಥಾನಕ್ಕೆ ಪ್ರವೇಶ ಕಟ್ಕೊಂಡು ಮೇಲ್ಗಡೆ ಹೋಗ್ಬೇಕು. ಇವನ್ ಕಾರು ಮತ್ತು ಬೈಕ್ ಹೋಗೋದಾದ್ರೆ ಈ ಕಡೆಯಿಂದನೂ ಹೋಗ್ಬೋದು. ಇಲ್ಲೊಂದು ರೋಡ್ ಥರ ಇದೆ. ಓಕೆ, ಇಲ್ಲಿ ಸ್ಟಾರ್ಟಿಂಗಲ್ಲೇ ಎರಡು ದೇವಸ್ಥಾನ ನೋಡ್ಕೊಂಡು ಬಂದ ಕೂಡಲೇ ಇಲ್ಲಿ ದೇವಸ್ಥಾನ ಹೋಗ್ಲಿಕ್ಕೆ ಎರಡು ದಾರಿ ಸಿಗತ್ತೆ. ಒಂದು ಈ ಕಡೆ ಹೋಗ್ಬೋದು ಬೈಕ್ ಅಥವಾ ಕಾರ್ ತಗೊಂಡು ಬಂದರೆ, ಇಲ್ಲಿ ಮತ್ತೊಂದು ನಡ್ಕೊಂಡು ಹೋಗ್ಲಿಕ್ಕೆ ಇನ್ನೊಂದು ದಾರಿ ಇದೆ. ಅದನ್ನು ಸ್ಟೆಪ್ ಹತ್ಕೊಂಡು ಹೋಗ್ಬೇಕು. ಓಕೆ, ಮೇಲ್ಗಡೆ ಸ್ಟೆಪ್ ಹತ್ಕೊಂಡು ಇಲ್ಲಿಂದ ಬಂದು ನೋಡಿದ್ರೆ ಒಂದು ಆಲ್ಮೋಸ್ಟ್ 30% ಅಂಕೋಲನ ಇಲ್ಲಿಂದಾನೇ ನೋಡ್ಬೋದು. ಈ ದೇವಸ್ಥಾನಕ್ಕೆ ಸುಮಾರು 300 ವರ್ಷಗಳ ಇತಿಹಾಸ ಇದೆ. ಇದು ಫಸ್ಟು ಹಳೆ ದೇವಸ್ಥಾನ ಹಾಗೆ ಇತ್ತು, ಹಳೆ ಕಾಲದ ದೇವಸ್ಥಾನ ಥರ. ಈಗ ಸದ್ಯದಲ್ಲಿ ಒಂದು 2 ವರ್ಷದಿಂದ ಇದನ್ನು ರಿನೋವೇಷನ್ ಮಾಡಿದ್ದಾರೆ. ಫುಲ್ಲು ಕಲ್ಲಿನಲ್ಲೇ ಇದನ್ನು ರೆಡಿ ಮಾಡಿ. ನಮ್ಮ ಉತ್ತರ ಕನ್ನಡದ ಸುತ್ತಮುತ್ತ ಬಂಡಿ ಹಬ್ಬ ತುಂಬ ವಿಶೇಷವಾಗಿ ನಡೆಯುತ್ತೆ. ಹಾಗೆ ಇಲ್ಲಿ ಕೊಗ್ರೆ ಬೊಮ್ಮಯ್ಯ ದೇವರ ದೇವಸ್ಥಾನದಲ್ಲೂ ಕೂಡ ಬಂಡಿ ಹಬ್ಬ ವಿಜೃಂಭಣೆಯಿಂದ ನಡೆಯುತ್ತೆ. ಇಲ್ಲಿ ಒಂದೇ ಸಾರಿ 4 ಕಲಶವನ್ನು ನೀವು ನೋಡ್ಬೋದು ಕೊಗ್ರೆ ಬೊಮ್ಮಯ್ಯ ಬಂಡಿ ಹಬ್ಬದಲ್ಲಿ. ನೀವಿಲ್ಲಿ ದೇವಸ್ಥಾನದ ಸುತ್ತಲೂ ಆನೆ, ಕುದುರೆ ಮತ್ತು ಹೂವಿನ ಬಳ್ಳಿಯ ಆಕಾರದ ಕೆಲವೊಂದು ಕಲ್ಲಿನ ಚಿತ್ರಗಳನ್ನು ಇಲ್ಲಿ ಕಾಣಬಹುದು. ದೇವಸ್ಥಾನದ ಹಿಂದಿನ ಭಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಓಕೆ, ಇದಿಷ್ಟು ಇವತ್ತಿನ ಒಂದು ಸಣ್ಣ ವಿಡಿಯೋ. ಈ ಇನ್ಫಾರ್ಮೇಷನ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.